ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಂಜೆ ಒಂದು 8 ಗಂಟೆಯಿಂದ ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಸಂಕಷ್ಟಿ ಇರೋದ್ರಿಂದ ದೇವಸ್ಥಾನಕ್ಕೆ ಬಂದಿದ್ವಿ. ತುಂಬಾ ರಶ್ ಇತ್ತು. ಸೊ ಹಾಗಾಗಿ ಅಲ್ಲಿಂದ ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬೆಳಗ್ಗೆ ನಮ್ಮ ಯಜಮಾನರು ಸಂಕಷ್ಟಿ ದಿವಸ ಅವರು ಅಭಿಷೇಕ ಕೊಟ್ಟಿದ್ರಂತೆ, ಅಂದರೆ ಅರ್ಚನೆ ಎಲ್ಲ ಮಾಡಿಸಿದ್ರು. ಬಟ್ ನನಗೆ ಯಾವುದು ಗೊತ್ತಿರಲಿಲ್ಲ. ಇದ್ದಕ್ಕಿದ್ದಂಗೆ ನೈಟ್ ಹೇಳಿದ್ರು, ಈ ಥರ ಸಂಜೆ ಹೇಳಿದ್ರು, ಒಂದು 6:30-7 ಗಂಟೆ ಟೈಮಲ್ಲಿ ಹೀಗೆ ದೇವಸ್ಥಾನಕ್ಕೆ ಹೋಗೋಣ, ನಾನು ಅರ್ಚನೆ ಮಾಡೋದಕ್ಕೆ ಕೊಟ್ಟಿದ್ದೆ, ಅಭಿಷೇಕ ಎಲ್ಲ ಕೊಟ್ಟಿದ್ದೆ ಅಂತ ಹೇಳಿಬಿಟ್ಟು ಸರಿ ಆಯಿತು ಅಂತ ಇದ್ದಕ್ಕಿದ್ದಾಗೆ ಹೊರಟ್ವಿ. ಸಂಜೆ ನಮ್ಮ ತೇಜನ ನಾವು ಸೈಕಲಲ್ಲಿ ಬರೋಕ್ಕೆ ಹೇಳಿದ್ವಿ. ಯಾಕೆಂದರೆ ಕಾರ್ ನಿಲ್ಸೋದಕ್ಕೆ ಸಿಕ್ಕಾಪಟ್ಟೆ ರೋಡ್ ಚಿಕ್ಕದು, ಮತ್ತು ಅಲ್ಲೆಲ್ಲ ತುಂಬ ಕಷ್ಟ ಆಗ್ತಿತ್ತು ಪಾರ್ಕಿಂಗ್ ಮಾಡೋದಕ್ಕೆ ಅಂತ ಗಾಡೀಲಿ ಬಂದ್ವಿ. ನಮ್ಮ ತೇಜುಗೆ ಸೈಕಲಲ್ಲಿ ಬರೋದಕ್ಕೆ ಹೇಳಿದ್ವಿ. ಅವನು ಬರಲಿ, ಒಟ್ಟಿಗೆ ಒಳಗಡೆ ಹೋಗೋಣ ಅಂತ ಕಾಯ್ತಾಯಿದ್ವಿ. ಅಷ್ಟೊತ್ತಿಗೆ ತುಂಬಾ ಜನ ಇದ್ರಲ್ವ, ಜನನೂ ಕಡಿಮೆ ಆಗ್ತಾರೆ ಅಂತ ಆಚೆ ನಿಂತಿದ್ವಿ. ಒಂದು 10 ಮಿನಿಟ್ಸ್ ಆಚೆ ನಿಂತಿದ್ವಿ. ಹಾಗೆ ಅವನು ಬಂದಮೇಲೆ ಒಳಗಡೆ ಬಂದ್ವಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಸುಬ್ರಹ್ಮಣ್ಯ ದೇವಸ್ಥಾನ. ಹಾಗೆ ಗಣಪತಿನೂ ಕೂಡ ಮುಂದೆ ಇಟ್ಟಿದ್ದಾರೆ ಪೂಜೆ ಮಾಡೋದಕ್ಕೆ, ಯಾಕೆಂದರೆ ಸಂಕಷ್ಟಿ ಅಲ್ವಾ, ಹಾಗಾಗಿ. ನೆಕ್ಸ್ಟ್ ಡೇ ಹಾಗೆ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ನನ್ನ ಫ್ರೆಂಡ್ ಇಬ್ಬರೂ ಸ್ಯಾರಿ ಅಂಗಡಿಗೆ ಹೋಗೋಣ ಅಂತ ಅಂದ್ಕೊಂಡು ಮಾತಾಡ್ಕೊಂಡ್ವಿ. ಇವಳು ಫೆಬೆಲಾ ಅಂತ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ, ಬಟ್ ಸ್ವಲ್ಪ ಕಾಣಿಸ್ಕೊಂಡ್ಲು ಅಷ್ಟೇ. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಇವಳು ನನ್ನ ಫ್ರೆಂಡ್, ಸ್ಕೂಲ್ ಫ್ರೆಂಡ್ ಫೆಬೆಲಾ ಅಂತ. ನಾನು ಇವಳು ಸ್ಯಾರಿ ಅಂಗಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಲ್ಲ. ಸೊ ಬೆಳಗ್ಗೆ ಅವಳು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ, ನಾನು ಸ್ಕೂಲಿಗೆ ಕಳಿಸಿ ಹೊರಟ್ವಿ. ಇವಳು ಕೂಡ ವ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ, ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಾಳೆ. ಬಟ್ ಇನ್ನು ಶುರು ಮಾಡಿಲ್ಲ ಅವಳು ಯಾವುದೇ ವ್ಲಾಗ್ನ. ಸೊ ಈಗ ಇವಳು ಚೆನ್ನಾಗಿ ಹೇಳ್ತಾಳೆ ನನಗಿಂತ ಅಂದ್ಬಿಟ್ಟು ನಾನು ವೆಲ್ಕಮ್ ಟು ಮೈ ಚಾನಲ್ ಅಂತ ನೀನೇ ಹೇಳ್ಬಿಡೆ ಅಂತಂದೆ. ಬಟ್ ಅವಳು ಹೇಳ್ತಾಯಿದ್ಲು, ಹೇಳಿದ್ರು ಕೇಳಿಸಲ್ಲ ಕಣೆ, ತುಂಬ ಗಾಡಿಗಳು ಸೌಂಡು ಅಂತ ಹೇಳ್ತಾಯಿದ್ಲು. ಅದು ನಿಜನೇ ಅಂದ್ಕೊಂಡು ಸರಿ ಬಂದ್ವಿ. ನೋಡಿ ಈ ಸೀರೆ ಇದೆಯಲ್ಲ, ಈ ಸ್ಯಾರಿ ಅಂತೂ ಅವಳಿಗೆ ತುಂಬಾ ಇಷ್ಟ ಆಯಿತು. ಈ ಆ್ಯಕ್ಚುಲಿ ಕಲರ್ ತುಂಬ ಇಷ್ಟ ಆಗೋಯ್ತು ಅವಳಿಗೆ. ಹಂಗಾಗಿ ಅವಳೇನು ಮಾಡಿದ್ಲು, ಅವಳಿಗೆ ರೆಡ್ ಕಲರ್ ಸ್ಯಾರಿ ತೊಗೋಬೇಕು ಅನ್ನೋದು ಇಷ್ಟ ಆಯಿತು. ಸರಿ ಅಂತ ನಾನು ಒಂದು ಫೋಟೋ ಕಳಿಸಿದ್ದೆ. ರೆಡ್ ಕಲರ್ ಸ್ಯಾರಿ ನೋಡಿದ್ಲು, ಅದು ಹೋಗಿ ಪಿಂಕ್ ಆಗೋಗ್ಬಿಟ್ಟಿತ್ತು. ಅಂದರೆ ನಂದು ಫೋನಲ್ಲಿ ಅದು ಫೋಟೋದಲ್ಲಿ ರೆಡ್ ಕಲರ್ ಥರ ಕಾಣಿಸ್ತಿತ್ತು, ಬಟ್ ಡೈರೆಕ್ಟಾಗಿ ನೋಡಿದಾಗ ಪಿಂಕ್ ಕಲರ್ ಆಗಿತ್ತು. ಇದು ನೋಡಿ, ಇದನ್ನೇ ನಾನು ತೆಗೆದವಳಿಗೆ ಕಳಿಸಿದ್ದೆ, ಫೋಟೋ ತೆಗೆದು ಕಳಿಸಿದ್ದೆ.
ಅವಳಿಗೆ ಇಷ್ಟ ಆಯಿತು. ಸರಿ ಹೋದ್ವಿ. ಆ ಪಿಂಕ್ ಕಲರು ಇಷ್ಟ ಆಯಿತು ಅವಳಿಗೆ. ಬ್ಲೌಸೆಲ್ಲ ಈ ಥರ ವರ್ಕ್ ಇದೆ, ಇದು ಸ್ಲೀವ್ಸಿಗೆಲ್ಲ ವರ್ಕ್ ಇರುತ್ತೆ. ಸೊ ಸೇಮ್ ಅದು ಸ್ಕೈ ಬ್ಲೂ ಕಲರ್ ಅದು ಇಷ್ಟ ಆಗೋಯ್ತು ಅವಳಿಗೆ. ಸೊ ಅವಳೇನು ಮಾಡಿದ್ಲು, ಬೇರೆದ್ರಲ್ಲಿ ನೋಡೋಣ, ಒಂದೇ ಥರದಲ್ಲಿ ಬೇಡ ಅಂತ ಹುಡುಕಿದ್ಲು. ಬಟ್ ಅವಳಿಗೆ ಬೇಕಾಗಿರೋ ಕಲರು ಬೇರೆದ್ರಲ್ಲಿ ಸಿಗಲಿಲ್ಲ ನೋಡಿ. ಆಮೇಲೆ ಇದರಲ್ಲೂ ನೋಡೆ ಅಂತ ಅಂದೆ, ಬಟ್ ಅವಳಿಗೆ ಸಿಗಲಿಲ್ಲ. ಈ ಸ್ಯಾರಿನ ನಾನು ತಗೊಂಡೆ. ನನಗೆ ತುಂಬ ಇಷ್ಟ ಆಯಿತು. ಏನು ಗೊತ್ತಾ, ಇವ್ರ ಅಂಗಡೀಲಿ ಒಂದು ಸರಿ ಏನಾದರೂ ಸೀರೆ ನಾನು ನೋಡಿದ್ವಿ ಅಂದರೆ ಮತ್ತೆ ಅದೇನಾಗುತ್ತೆ, ಇನ್ನೊಂದು ಸರಿ ಸಿಗೋದೇ ಇಲ್ಲ. ನಾನು ಲಾಸ್ಟ್ ಟೈಮ್ ಹೋದಾಗ ಇನ್ನೊಂದು ಸ್ಯಾರಿ ಎತ್ತಿಕ್ಬಿಟ್ಟು ಬಂದಿದ್ದೆ. ಅವ್ರಿಗೆ ಹೇಳಿದ್ದೆ ಈ ಸ್ಯಾರಿನ ಇಟ್ಟಿರಿ, ನಾನು ಬಂದು ತೊಗೋತೀನಿ ಅಂದರೆ ಅವ್ರು ಯಾರಿಗೋ ಕೊಟ್ಬಿಟ್ಟಿದ್ರು. ಮತ್ತು ಅದು ಒಂದೇ ಥರ ಬರೋದು, ಅವಾಗವಾಗ ಒಂದೇ ಥರ ಎಲ್ಲ ಬರೋಲ್ಲ, ಒಂದೇ ಡಿಸೈನಲ್ಲಿ ಬರೋಲ್ಲ. ಸೊ ಹಂಗಾಗಿ ಹೋಗ್ಬಿಟ್ಟಿದ್ದು. ಈ ಸ್ಯಾರಿ ಇಷ್ಟ ಆಯಿತು, ತೊಗೊಬಂದೆ. ಹಾಗೆ ನಾಗೋರ್ ಅಂಗಡಿಗೆ ಬಂದೆ, ಕುರ್ತಿ ಶಾಪಿಗೆ ಬಂದೆ. ಇವಳು ಹೇಳ್ತಾಯಿದ್ಲು, ನೀನು ಎಲ್ಲಿ ತೊಗೊತೀಯಲ್ಲ ಅಲ್ಲಿ ಹೋಗೋಣ ಒಂದಿನ ಅಂತ ಹೇಳ್ತಾಯಿದ್ಲು. ಸರಿ ಸ್ಯಾರಿ ಅಂಗಡಿ ಮುಗಿಸ್ಕೊಂಡು ಅವಳು 2 ಸೀರೆ ತೊಗೊಂಡ್ಳು. ಸೇಮ್ ಅವಳು ಏನು ನೋಡ್ತಿದ್ಲು ಅದೇನೆ. ಹಾಗೆ ಇಲ್ಲಿಗೂ ಬಂದ್ವಿ. ಇಲ್ಲಿ ಅವಳಿಗೆ ಲಾಂಗ್ ಟಾಪ್ ಬೇಕಿತ್ತು, ಲಾಂಗ್ ಕುರ್ತಾ ಬೇಕಿತ್ತು. ಸೊ ಅವಳು ಕೈಲಿ ಹಿಡ್ಕೊಂಡಿದ್ದಾಳಲ್ಲ ಅದನ್ನೇ ಅವಳು ತೊಗೊಂಡ್ಳು. ಅವಳಿಗೊಂಥರ ಹೆಂಗೆ ಅಂದರೆ ಅವಳಿಗೆ ಸೈಡ್ ಓಪನ್ ಎಲ್ಲ ಇರಬಾರ್ದು, ಫುಲ್ಲು ಲಾಂಗ್ ಆಗಿರಬೇಕು, ಆ ಥರ ಅವಳು ಒಂಥರ ಕುರ್ತಾ ಎಲ್ಲ ತೊಗೊಂಡು ಸೀದಾ ನಾವು ಮನೆಗೆ ಹೋಗಲಿಲ್ಲ. ಪಾಪ ಅವಳ ಮಗಳಿಗೆ ಟೈಮ್ ಆಗೋಗ್ಬಿಟ್ಟಿರುತ್ತೆ, ಸ್ಕೂಲ್ ಬಿಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ಫಸ್ಟು ಸ್ಕೂಲ್ ಹತ್ರ ಹೋದ್ವಿ. ಚಿಕ್ಕ ಮಗಳನ್ನ ಕರ್ಕೊಂಡು ಆಮೇಲೆ ಮನೆಗೆ ಹೋದ್ವಿ. ಇವಳು ಚಿಕ್ಕ ಮಗಳು ಫೆಬಲಂಗೆ, ದೊಡ್ಡ ಮಗಳನ್ನ ನಾನು ನೋಡಿಲ್ಲ. ಅವಳ ಹೆಸರು ಹಾಸಿನಿ ಅಂತ ಗೊತ್ತು, ಬಟ್ ಇವಳ ಹೆಸರು ನನಗೆ ಗೊತ್ತಿಲ್ಲ ಏನು ಅಂತ ಮರ್ತುಬಿಟ್ಟಿದ್ದೀನಿ. ನಾನು ಕೂಡ ಮನೆಗೆ ಹೋಗಲಿಲ್ಲ. ಬಾರೆ ಹೋಗೋಣ ಹಂಗೆ, ಇನ್ನು ನಿನ್ನ ಮಕ್ಕಳು ಬರೋದು ಹೆಂಗಿದ್ರು ಲೇಟ್ ಅಲ್ವಾ ಅಂತ ಅಂದು ಸರಿ ಅಂತ ಚಿಕ್ಕ ಮಗಳನ್ನ ಕರ್ಕೊಂಡು ಮನೆಗೆ ಹೋದ್ವಿ. ನಾನು ಇದೇ ಫಸ್ಟ್ ಟೈಮು ಅವ್ರ ಮನೆಗೆ ಹೋಗಿರೋದು, ಫಸ್ಟ್ ಟೈಮು. ಮತ್ತು ಅವ್ರ ಮಕ್ಕಳನ್ನ ನೋಡ್ತಾ ಇರೋದು ಫಸ್ಟ್ ಟೈಮು, ಅವ್ರ ಮಕ್ಕಳು ನನ್ನ ನೋಡ್ತಾ ಇರೋದು ಫಸ್ಟ್ ಟೈಮೇ. ಹಾಗೆ ಒಂದು ವಿಡಿಯೋ ಮಾಡ್ಕೊತಾ ಇದ್ದೆ. ಅವಳು ಚಿಕ್ಕ ಮಗಳನ್ನ ಎಷ್ಟು ಮಾತಾಡ್ಸಿದ್ರೂ ಮಾತೇ ಆಡ್ತಿಲ್ಲ. ಪಾಪ ಫಸ್ಟ್ ಟೈಮ್ ನೋಡ್ತಾ ಇದ್ದಾಳಲ್ವ ನನ್ನ, ಅವಳಿನ್ನೇನು ಮಾತಾಡ್ತಾಳೆ, ಮಕ್ಕಳೇ ಹಾಗೆ ಅಲ್ವಾ. ಎಲ್ಲೋ ಒಬ್ಬೊಬ್ಬರು ಮಕ್ಕಳು ಮಾತ್ರನೇ ಸಡನ್ನಾಗಿ ಮಾತಾಡ್ಸೋ ಅಂಥದ್ದು. ಅವಳಿಗೆ ಮಾತಾಡಿಸ್ತಾ ಇದ್ರೂ ಮಾತೇ ಆಡ್ತಾ ಇಲ್ಲ. ಏನು ಆಂಟಿ ವಿಡಿಯೋ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ಲು. ಹಾಗೇ ಸರಿ ನಾನು ಗಾಡೀಲಿ ಹೋಗಿರಲಿಲ್ಲ, ಅವಳ ಗಾಡಿದೆ ನಾವಿಬ್ಬರೂ ಅಂಗಡಿಗೆ ಹೋಗಿದ್ದು. ಸೊ ನಾನು ಹೊರಡ್ತೀನಿ ಕಣೆ, ಟೈಮ್ ಆಗುತ್ತೆ ಅಂತ ಅಂದೆ. ಇಲ್ಲ ಇರೇ, ನಾನು ಅಲ್ಲಿವರೆಗೂ ಬಿಡ್ತೀನಿ ಇರು ಅಂತ ಅಂದು. ಮತ್ತು ಅವಳೇನೆ ಅವಳ ದೊಡ್ಡ ಮಗಳನ್ನ ಕರ್ಕೊಂಬರ್ಬೇಕಾಗಿತ್ತು. ಯಾವಾಗಲೂ ಯೂಶ್ವಲಿ ಅವ್ರ ಯಜಮಾನ್ರು ಕರ್ಕೊಂಬರ್ತಿದ್ರಂತೆ, ಬಟ್ ಇವತ್ತು ಮಾತ್ರ ನಾನೇ ಹೋಗಬೇಕು ಕಣೆ ಅಂತ ಹೇಳ್ತಾಯಿದ್ಲು. ಸರಿ ಬಿಡು, ನೀನು ನಿನ್ನ ಮಗಳನ್ನ ಕರ್ಕೊಂಬರಕ್ಕೆ ಹೋಗ್ತೀಯಲ್ವಾ, ಆ ಟೈಮಲ್ಲೇ ನನ್ನೂ ಬಿಟ್ಬಿಡು, ಇಲ್ಲಾಂದರೆ ನೀನು ನನ್ನ ಒಂದ್ಸರಿ ಬಿಟ್ಟು ಮತ್ತೆ ಬರಬೇಕಾಗತ್ತೆ ವಾಪಸ್ಸು ಅಂತ ಹೇಳ್ತಾಯಿದ್ದೆ. ಸರಿ ಆಯಿತು, ಒಂದು 1/4 ಗಂಟೆ ಕೂತಿರೋ ಹೋಗೋಣ ಅಂತ ಅಂದು. ಸರಿ ಆಯಿತು ಅಂತ ಕಾಫಿ ಮಾಡು ಅಂತ ನಾನೇ ಅವಳಿಗೆ ಹೇಳಿದೆ. ಕಾಫಿ ಮಾಡಿದ್ಲು ನನ್ನ ಫ್ರೆಂಡು ನೋಡಿ, ಒಂದು ದೊಡ್ಡ ಕೊಳದಪ್ಲೆಯಲ್ಲಿ ಕಾಫಿ ಮಾಡಿದ್ದಾಳೆ. ಅವಳಿಗೆ ಎಷ್ಟು ಕಾಫಿ ಮಾಡಬೇಕು ಏನು ಅನ್ನೋದೇನು ಗೊತ್ತಿಲ್ಲ ಪಾಪ. ಯಾಕೆಂದರೆ ಅವ್ರ ಮನೇಲಿ ಯಾರು ಕಾಫಿ ಕುಡಿಯಲ್ಲ, ಅವಳಾಗಿರ್ಬೋದು ಅವ್ರ ಯಜಮಾನ್ರಾಗಿರ್ಬೋದು ಯಾರು ಕಾಫಿ ಕುಡಿಯಲ್ಲ. ಹಾಗಾಗಿ ಅವಳಿಗೆ ಅಂದಾಜಾಗಿ ಎಷ್ಟು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಹಾಗಾಗಿ ದೊಡ್ಡ ಕೊಳದಪ್ಲೆಯಲ್ಲಿ ಕಾಫಿ ಮಾಡಿದ್ಲು. ಅವಳಿಗೆ ಎಷ್ಟು ಸಕ್ಕರೆ ಕಾಫಿ ಪುಡಿ ಏನೂ ಗೊತ್ತಿರಲಿಲ್ಲ ಹಾಕೋದು. ನಾನು ಅವಳಿಗೆ ಹೇಳ್ತಾಯಿದ್ದೆ, ಇಷ್ಟಕ್ಕೆ ಇಷ್ಟು ಹಾಕು ಅಂತ ಹೇಳ್ತಾಯಿದ್ದೆ. ತಕ್ಕ ಮಟ್ಟಿಗೆ ಕಾಫಿ ಮಾಡಿಕೊಟ್ಲು ನನ್ನ ಫ್ರೆಂಡ್ ಅವತ್ತು ಅವ್ರ ಮನೆಗೆ ಹೋದಾಗ. ನನ್ನ ಮಕ್ಕಳಿದ್ದಾಗ ವಾಯ್ಸ್ ಓವರ್ ಕೊಡೋಕ್ಕಾಗೋದಿಲ್ಲ, ಗಲಾಟೆ ಮಾಡ್ತಿರ್ತಾರೆ ಇಲ್ಲ ಸೌಂಡ್ ಮಾಡ್ತಿರ್ತಾರೆ ಅಂತ ಅಂದ್ಕೊಂಡು ಮಕ್ಕಳು ಇಲ್ದಲೇ ಇದ್ದಾಗ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ರೆ ಈ ನಾಯಿ ನೋಡಿ ಎಷ್ಟು ಬೊಗಳುತ್ತೆ. ನನ್ನ ವಾಯ್ಸ್ಗಿನ್ನ ಅದ್ರ ವಾಯ್ಸೇ ನಿಮಗೆ ಕೇಳಿಸುತ್ತೆ. ಸಾರಿ ಫ್ರೆಂಡ್ಸ್, ನಾನು ಏನು ಮಾಡಲಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. Okay friends, bye bye, see you, take care.